ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗಣೇಶಾಷ್ಟಕದ 5ನೇ ಶ್ಲೋಕವನ್ನ ಹಾಗೂ ಅದರ ಅರ್ಥವನ್ನ ಹೇಳ್ತಾ ಇದ್ದೀನಿ. ಯತೋ ಬುದ್ಧಿರಜ್ಞಾನ ನಾಶೋ ಮುಮುಕ್ಷೋಹೋ ಯತಃ ಸಂಪದೋ ಭಕ್ತ ಸಂತೋಷದಾಸ್ಯುಃ ಯತೋ ವಿಘ್ನನಾಶೋ ಯತಃ ಕಾರ್ಯಸಿದ್ಧಿಃ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಇನ್ನೊಂದ್ಸರ್ತಿ ಹೇಳ್ತೀನಿ. ಯತೋ ಬುದ್ಧಿರಜ್ಞಾನ ನಾಶೋ ಮುಮುಕ್ಷೋಃ ಯತಃ ಸಂಪದೋ ಭಕ್ತ ಸಂತೋಷದಾಸ್ಯುಃ ಯತೋ ವಿಘ್ನನಾಶೋ ಯತಃ ಕಾರ್ಯಸಿದ್ಧಿಃ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಈಗ ಇದರ ಸರಳವಾದ ಅರ್ಥ. ಯಾರಿಂದ ಬುದ್ಧಿಯು ಮುಮುಕ್ಷುವಾದವನಿಗೆ ಅಜ್ಞಾನದ ನಾಶವು ಉಂಟಾಗುವುದೋ, ಯಾರಿಂದ ಭಕ್ತರಿಗೆ ಸಂತೋಷವನ್ನುಂಟು ಮಾಡುವ ಸಂಪತ್ತುಗಳು ದೊರಕುವುದು, ಯಾರಿಂದ ವಿಘ್ನಗಳು ತೊಂದರೆಗಳು ನಿವಾರಣೆಯಾಗುವುದು, ಯಾರಿಂದ ಕೆಲಸ ಕಾರ್ಯಗಳು ಕೈಗೂಡುವುದು, ಆ ಗಣೇಶನನ್ನು ನಾವು ನಮಸ್ಕರಿಸುತ್ತೇವೆ, ಪಠಿಸುತ್ತೇವೆ ಅಂತ ಈ ಶ್ಲೋಕದ, ಈ ಗಣೇಶಾಷ್ಟಕದ 5ನೇ ಶ್ಲೋಕದ ಒಂದು ಅರ್ಥ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.